ಇನ್ನು ಒಂದು ಸಿನಿಮಾ ಅಂತ ಬಂದಾಗ ಆಲ್ಮೋಸ್ಟ್ ಹೀರೋಯಿನ್ಸ್ ಆಗಿರ್ಬೋದು ಆರ್ಟಿಸ್ಟ್ಗಳು ಏನಂತಾರೆ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ನಾವು ಅಂತ ಇಷ್ಟಪಡ್ತಾರೆ. ಸೊ ನೀವು ಇಲ್ಲಿ ಅಷ್ಟೊಂದು ಅಂದರೆ ಬೋಲ್ಡ್ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು. ಈ ಪಾತ್ರಕ್ಕೆ ಮೀನ್ಸ್ ಕೆಲವೊಂದು ಪಾತ್ರಕ್ಕೆ ಹೇಗಿರಬೇಕೋ ಹಾಗಿದ್ರೇ ಚೆನ್ನಾಗಿರುತ್ತೆ. ಮೀರಾ ಅನ್ನೋ ಒಂದು ಪಾತ್ರ ಒಂದು ಕಾಲೇಜ್ ಹುಡುಗಿ, ಸಿಟಿಯಲ್ಲಿ ಬೆಳೆದಿರೋ ಹುಡುಗಿ ಅಲ್ಲ, ಹಳ್ಳಿಯಲ್ಲಿ ಬೆಳೆದಿರೋ ಹುಡುಗಿ. ಆ್ಯಂಡ್ ಆಲ್ಸೋ ಒಂದೊಂದು ಕ್ಯಾರೆಕ್ಟರೈಸೇಷನ್ ಹೇಗಿರಬೇಕು ಅಂದರೆ ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗಬೇಕು ಈಸಿಯಾಗಿ. ಆ ಕ್ಯಾರೆಕ್ಟರ್ನ ನಾವು ಹೇಗೋ ಗ್ಲಾಮರಸ್ ಆಗಿ ತೋರಿಸಿದ್ರೆ ಅದು ಕನೆಕ್ಟ್ ಆಗೋದಿಲ್ಲ. ಸೊ ಮೀರಾ ಅನ್ನೋ ಪಾತ್ರ ಈ ಥರ ಇದ್ರೇ ಸೂಕ್ತವಾಗ್ದದು. ಸೊ ಈಸಿಲಿ ಲೈಕ್ ಎಲ್ಲ ಹುಡುಗರಿಗೂ ಅಥವಾ ಎಲ್ಲ ಹುಡುಗಿರಿಗೂ ಆ್ಯಂಡ್ ಆಲ್ಸೋ ಎವ್ರಿ ಆಡಿಯನ್ಸ್ ಕ್ಯಾನ್ ಈಸಿಲಿ ಕನೆಕ್ಟ್ ಟು ದಿಸ್ ಕ್ಯಾರೆಕ್ಟರ್ ಬಿಕಾಸ್ ಅಷ್ಟು ಲೈವ್ ರಿಯಲ್ ಆಗಿದೆ. ದ ಕ್ಯಾರೆಕ್ಟರ್ ಇಸ್ ರಿಯಲಿಸ್ಟಿಕ್ ಆಗಿದ್ದಷ್ಟು ಜಾಸ್ತಿ ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ.